ಫೈನಲಿ 3 ತಿಂಗಳ ನಂತರ ನಮ್ಮ ಬಾಸ್ ಟಿವಿಗೆ ನಮ್ಮ ಅಶ್ವಿನಿ ಮೇಡಮ್ ಅವ್ರು ಸಿಕ್ಕಿದ್ದಾರೆ. ಸಾಕಷ್ಟು ವಿಚಾರಗಳಿದೆ ಮಾತನಾಡಿಸುವಂತದ್ದು. ಮ್ಯಾಮ್, ಮೊದಲನೇದಾಗಿ ನಮಸ್ತೆ ಅಂಡ್ ಹೇಗಿದ್ದೀರಾ? ನಮಸ್ಕಾರ. ತುಂಬಾ ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಮ್ಯಾಮ್. ಸಾಕಷ್ಟು ವಿಚಾರಗಳಿದೆ, ಯಾಕಂತಂದ್ರೆ ನಿಮ್ಮ ಸಮಯ ಆಗಿದೆ, ಏನಂತಂದ್ರೆ ಕೈಗೆ ಸಿಗ್ತಾ ಇಲ್ಲ. ಅಂತ ಒಂದು ಸಂದರ್ಭದಲ್ಲೂ ಕೂಡ ರೀಸೆಂಟ್ ಆಗಿ ಒಂದು ಮಹತ್ವದ ಕಾರ್ಯವನ್ನ ನೀವು ಮಾಡಿದ್ರಿ. ಸಾಕಷ್ಟು ಹೆಣ್ಮಕ್ಳಿಗೆ ಒಂದು ಕನಸಾಗಿರುತ್ತೆ. ತಾವು ತಾಯಂದ್ರಾಗಿರುವಂತಹ ಸಂದರ್ಭದಲ್ಲಿ, ಗರ್ಭಿಣಿ ಆಗಿರುವಂತಹ ಸಂದರ್ಭದಲ್ಲಿ ಸೀಮಂತವನ್ನ ಮಾಡಬೇಕು ಅನ್ನುವಂಥದ್ದು. ಅಷ್ಟು ಜನ ಹೆಣ್ಮಕ್ಳಿಗೆ ಮಾದರಿಯಾಗಿ ಕರ್ನಾಟಕದ ಹೆಣ್ಣು ಮಗಳಾಗಿ ಸೊ ಆ ಒಂದು ಕಾರ್ಯವನ್ನ ಮಾಡೋದಕ್ಕೆ ಏನಕ್ಕೆ ಒಂದು ಪ್ಲಾನ್ ಮಾಡಿದ್ರಿ ಅಂತ? ತುಂಬಾ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಮತ್ತೆ ಕ್ಲಾರಿಟಿ ಕೊಡ್ತಿದ್ದೀನಿ. ನಾನು ಆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗಿದ್ದೆ. ಆಕ್ಚುಲಿ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದ್ರೆ, ಅಲ್ಲಿನ ಗರ್ಭಿಣಿ ಸ್ತ್ರೀಯರು ಯಾರಿದ್ರು, ಸುಮಾರು 308 ಹೆಣ್ಮಕ್ಳಿಗೆ ಅವತ್ತಿನ ದಿನಕ್ಕೆ ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೆ ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು ಲಗ್ಗೆರೆ ನಾರಾಯಣ ಸ್ವಾಮಿ ಅಂತ ಹೇಳಿ. ಸೊ ನಾವೆಲ್ಲರೂ ಹೆಣ್ಮಕ್ಳು, ನಾನಾಗ್ಬೋದು, ಮತ್ತೆ ಅದೇ ಕಾನ್ಸ್ಟಿಟ್ಯುವೆನ್ಸಿ MLA ಕ್ಯಾಂಡಿಡೇಟ್ ಆದಂತ ನಮ್ಮ ಕುಸುಮಾರ್ ಅವ್ರಾಗ್ಬೋದು, ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಾಗ್ಬೋದು, ಎಲ್ಲರೂ ಕೂಡ ಭಾಗಿಯಾಗಿದ್ರು. ಸೊ ನನಗೂ ಒಂದ್ ಸಂತೋಷ. ಯಾಕೆ ಅಂತಂದ್ರೆ, ಕಾರ್ಯಕ್ರಮ ಯಾರೇ ಮಾಡ್ಲಿ, ನಮ್ಮ ಪ್ರೆಸೆನ್ಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದ್ ಮಾದರಿಯ ಕಾರ್ಯಕ್ರಮ. ನನಗೂ ತುಂಬಾ ಆಸೆ ಇದೆ. ನೀವ್ ಹೇಳ್ದಾಗೆ ಈ ತರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದ್ರ ಜೊತೆಗೆ ನಾನು ಆ ತರದ ಕಾರ್ಯಕ್ರಮಗಳು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ. ಕ್ಲಾರಿಟಿ ಕೊಟ್ಟರು ಕೂಡ ಅದ್ ನೀವೇ ಮಾಡಿರೋದು ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಂಬಿತ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ? ಅಲ್ಲ, ಬಿಗ್ ಬಾಸ್ ಹಾಗಿದೆ. ಆಕ್ಚುಲಿ ಏನೇ ಮಾಡಿದ್ರು ಕೂಡ ಇವತ್ತು ಅದು ಏನೋ ಒಂದಿರುತ್ತೆ, ಬಟ್ ಅದಕ್ಕೆ ಆಯಾಮನೇ ಬೇರೆ ತಗೊಳತ್ತೆ. ಬಟ್ ಇಟ್ಸ್ ಓಕೆ. ಒಳ್ಳೆ ಕೆಲ್ಸಗಳನ್ನ ಮಾಡಿದಾಗ ಓಕೆ, ಒಂದಷ್ಟು ಜನ ಅದರಿಂದ ಇನ್ಸ್ಪೈರ್ ಆಗ್ತಾರೆ ಅಂತಂದ್ರೆ ಅದು ಸಂತೋಷ. ಆದ್ರೆ ಅದ್ರ ಕ್ರೆಡಿಟ್ ನಾನು ತಗೊಳಲ್ಲ. ಯಾಕೆಂದ್ರೆ ಅದನ್ನ ಕಾರ್ಯಕ್ರಮ ಮಾಡಿದ್ದೆ ಬೇರೆಯವರು. ಹಾಗಾಗಿ ಸಂಪೂರ್ಣವಾಗಿ ಆ ಕ್ರೆಡಿಟ್ ಅನ್ನ ನಾನು ಅವ್ರಿಗೆ ಕೊಡ್ತೀನಿ. ಬಿಗ್ ಬಾಸ್ ನಂತರ ಅಶ್ವಿನಿ ಅವರ ಲೈಫ್ ಅಲ್ಲಿ ಸಾಕಷ್ಟು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸೊ ಏನೇನೆಲ್ಲ ನಡೀತಾ ಇದೆ, ಒಂದಷ್ಟು ವಿಚಾರಗಳನ್ನ ನಿಮ್ಮ ಅಭಿಮಾನಿಗಳಿಗೆ ಅಥವಾ ಕರ್ನಾಟಕ ಜನತೆಗೆ ತಿಳಿಸ್ಕೊಡೋದಾದ್ರೆ? ತುಂಬಾ ಬಿಸಿ ಅಂತ ಏನೂ ಇಲ್ಲ. ಈ ಹಿಂದೆನೂ ಯಾವಾಗ್ಲೂ ಕೂಡ ನಾನು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರ್ಲಿಲ್ಲ. ಯಾವಾಗ್ಲೂ ಒಂದೇ ಸಂದರ್ಭಕ್ಕೆ 4-5 ಕೆಲಸ ಮಾಡುವಂತ ಹೆಣ್ಮಗಳು ನಾನು. ಈ ಕಡೆ ನನ್ನ ಹೋರಾಟದ ಹಾದಿ, ಈ ಕಡೆ ನನ್ನ ವೈಯಕ್ತಿಕ ಬದುಕು, ಈ ಕಡೆ ನನ್ನ ಆಕ್ಟಿಂಗ್ ಕೆರಿಯರ್, ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಸಾಮಾಜಿಕವಾಗಿ ನಾನು ತೊಡಗಿಸ್ಕೊಳ್ಳೋ ಅಂತದ್ದು. ಬಟ್ ಎಲ್ಲೂ ಕೂಡ ಅದು ನಾನು ತುಂಬಾ ಏನ್ ಹೇಳ್ತಾರೆ, ಲೈಮ್ ಲೈಟ್ ಬರ್ತಾ ಇರ್ಲಿಲ್ಲ. ಬಟ್ ಇತ್ತೀಚೆಗೆ ಅದು ಜಾಸ್ತಿನೇ ಕಾಣಿಸ್ಕೊಳ್ಳುತ್ತೆ. ಒಂದು ಚಿಕ್ಕದೇನಾದ್ರೂ ಒಂದು ವಿಷಯ ಆದ್ರೂ ಕೂಡ ಬಹಳನೇ ಅದು ಬಿಂಬಿಸುವಂತ ರೀತಿ ದೊಡ್ಡದಾಗಿರುತ್ತೆ ಅಷ್ಟೇನೆ. ಬಟ್ ಈ ಹಿಂದೆನೂ ಸತತವಾಗಿ ನನ್ನನ್ನು ನಾನು ಬೇರೆ ಬೇರೆ ಕೆಲಸಗಳಲ್ಲಿ, ಅನೇಕ ಸಮಾಜಮುಖ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದು. ಈಗ್ಲೂ ಕೂಡ ಅದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಅಷ್ಟೇನೆ. ಬಟ್ ಬಿಸಿ ಅಂತ ಏನೂ ಇಲ್ಲ. ಈ ಹಿಂದೆನೂ ಬಿಸಿ ಇದೆ, ಈಗ್ಲೂ ಬಿಸಿ ಇದೀನಿ ಅಷ್ಟೇ. ಹೈಗ್ರೀವದ 25 ದಿನಗಳನ್ನ ಪೂರೈಸಿರುವಂತಹ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ರ? ಮುಂದೆ ಯಾವ ಸಿನಿಮಾಗಳಿಗೆ ಸೈನ್ ಮಾಡಿದಿರಾ ಅಂತ? ಸಿನಿಮಾಗಳು ಬರ್ತಾ ಇದೆ. ಅಂಡ್ ನಿಮಗೆ ಗೊತ್ತಿರೋ ಹಾಗೆ ನಾನು ಹಲವಾರು ಸೀರಿಯಲ್ಗಳು ಮಾಡಿರೋದ್ರಿಂದ ನನ್ನನ್ನು ಜನ ತುಂಬಾ ಸೀರಿಯಲ್ ಅಲ್ಲೂ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಇಂದ ಬಂದ್ಮೇಲೆ ಬಹಳಷ್ಟು ಸೀರಿಯಲ್ಗಳ ಅವಕಾಶಗಳು ಬರ್ತಾ ಇದೆ. ಬಟ್ ನೀವು ಹೇಳಿದಾಗೆ ಒಂದಷ್ಟು ನಾನು 4 ತಿಂಗಳು ಇಲ್ಲದೆ ಇದ್ದಿದ್ರಿಂದ ನನ್ನ ವೈಯಕ್ತಿಕ ಕೆಲಸಗಳೇ ಜಾಸ್ತಿ ಇದೆ. ಅವೆಲ್ಲವನ್ನ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ಒಂದು ಒಳ್ಳೆ ಪ್ರಾಜೆಕ್ಟ್ ನ ಮಾಡೋಣ ಅಂತ ಹೇಳಿ. ಯಾಕೆಂದ್ರೆ 20 ವರ್ಷದ ಕೆರಿಯರ್ ಇದೆ ಇದರಲ್ಲಿ. ಎಲ್ಲ ಹೆಣ್ಮಕ್ಳಿಗೂ ಅಥವಾ ಎಲ್ಲ ಕಲಾವಿದರಿಗೂ ಒಂದು ಆಸೆ ಏನು ಅಂದ್ರೆ, ಈ ತರದೊಂದು ಫೇಮ್ ಬೇಕು ಅಂತ. ಅದು ಬಂದ ಮೇಲೆ ಅದನ್ನ ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ತುಂಬಾನೇ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಒಳ್ಳೆ ಪಾತ್ರದ ಮುಖಾಂತರ ಜನರ ಮುಂದೆ ಬರ್ಬೇಕು ಅನ್ನೋದೇ ನನ್ನ ಆಸೆ. ಈಗ ಬಿಗ್ ಬಾಸ್ ದುಡ್ಡು ಬಂತ, ಆ ಒಂದು ದುಡ್ಡನ್ನ ಏನ್ ಮಾಡ್ಬೇಕು ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಅಭಿಮಾನಿಗಳಿಗೆ. ಆ, ಹೌದು, ಬಿಗ್ ಬಾಸ್ ನನಗಿನ್ನೂ ಏನ ಪ್ರೈಸ್ ಮನಿ ಇದೆ ಅದು ಬರ್ಲಿಲ್ಲ. ಬಟ್ ನಮ್ ಸಂಭಾವನೆ ಎಲ್ಲ ಬಂದಿದೆ. ನೀವು ನಿರಂತರವಾಗಿ ನೋಡ್ತಾ ಇರ್ಬೋದು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ. ನನ್ನ ಮಗನ ಹುಟ್ಟು ಹಬ್ಬನ ಒಂದಷ್ಟು ಸರ್ಕಾರಿ ಶಾಲೆ ಮಕ್ಕಳ ಜೊತೆಲಿ ನಾನು ಅನ್ನದಾನ ಮಾಡೋದ್ರ ಮುಖಾಂತರ ಒಂದ್ 400 ಜನ ಮಕ್ಕಳಿಗೆ ಇತ್ತೀಚೆಗೆ ನಾನು ಇದ್ ಮಾಡಿದೆ. ಬಟ್ ತುಂಬಾ ಕೆಲ್ಸಗಳನ್ನ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ಕಷ್ಟದಲ್ಲಿರುವಂತವ್ರಿಗೆ ನಮ್ ಕೈಯಲ್ಲಾದಂತ ಸಹಾಯವನ್ನ ನಿರಂತರವಾಗಿ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಬಿಗ್ ಬಾಸ್ ಹಣ ಬಂದ್ರೂ ಕೂಡ ನಾನು ಯಾವತ್ತೂ ಬಿಗ್ ಬಾಸ್ ಶೋಗೆ ಹಣಕ್ಕೋಸ್ಕರ ಹೋದಂತ ಹೆಣ್ಮಗಳಲ್ಲ. ದಿಟ್ಟ ನಿರಂತರ ಅಂತ ನಾವೇನ್ ಹೇಳ್ತೀವಿ, ನಮ್ಮಂತ ಹೆಣ್ಮಕ್ಳು, ಒಂದು ಇಂಡಿಪೆಂಡೆಂಟ್ ಹೆಣ್ಮಕ್ಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಜೀವಿಸ್ತೀವಿ ಅನ್ನುವಂಥದ್ದೇ ನಾನು ಹಾಕೊಂಡಂತ ದೊಡ್ಡ ಚಾಲೆಂಜ್ ಅದು. ಸೊ ಹಾಗಾಗಿ ಆ ಸತತವಾಗಿ ನಾನೇ ಒಳಗೊಂಡಂತಹ ಆ ಚಾಲೆಂಜ್ ಅಲ್ಲಿ ನಾನು ಗೆದ್ದಿದ್ದೀನಿ. ಹಣ ಬಂದ್ರೆ ಖಂಡಿತ ಎಲ್ರಿಗೂ ಗೊತ್ತಿರುವಂತದ್ದೇ. ಈ ಹಿಂದೆ ಆಗ್ಬೋದು ಅಥವಾ ಇನ್ನು ಮುಂದೆನೂ ಆಗಬಹುದು, ನಾನು ಬಂದಂತ ಹಣವನ್ನ ನನ್ನ ಕನ್ನಡ ಸೇವೆಗೆ ಮುಡಿಪಾಗಿಡ್ಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ. ನಿರಂತರವಾಗಿ ಮಾಡ್ತಾ ಬಂದಿದ್ದೀನಿ, ಮುಂದೆನೂ ಕೂಡ ಅದನ್ನೇ ಮಾಡ್ತೀನಿ. ಕನ್ನಡ ಭಾಷೆ ಆಗಿರ್ಬೋದು, ಕನ್ನಡ ನಾಡಿಗಾಗಿರ್ಬೋದು, ಸದಾ ನಾ ಮುಂದು ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ನೀವು ಕಾಲಿಡ್ತಾ ಇದ್ರ.
ಸೊ ಮತ್ತೆ ಯಾವಾಗ ಹೋರಾಟದಲ್ಲಿ ಭಾಗಿಯಾಗೋದು, ನಿಮ್ಮ ಕೂಗುಗಳನ್ನ, ಹೋರಾಟದ ಒಂದು ಕಿಚ್ಚನ್ನ ಹಚ್ಚುವಂಥದ್ದು? ಎಸ್, ನೀವು ನೋಡ್ದ ಹಾಗೆ ನನ್ನ ಬದುಕೆ ಒಂದು ಹೋರಾಟ. ಬಿಗ್ ಬಾಸ್ ಜೀವನನೂ ಒಂದು ಹೋರಾಟ, ಹಿಂದೆನೂ ಒಂದು ಹೋರಾಟ. ಬಟ್ ಹೋರಾಟದ ಹಾದಿ ಅಂತಂದ್ರೆ ಬರೀ ಜಗಳ ಮಾಡುವಂಥದ್ದಲ್ಲ. ನಾನು ನಿಮ್ಗೆ ಹೇಳಿದಾಗೆ ವಿ ಶುಡ್ ಸೆಟ್ ಅನ್ ಎಕ್ಸಾಂಪಲ್. ಒಬ್ರಿಗೆ ಮಾದರಿ ಆಗ್ಬೇಕು. ಹೆಣ್ಮಕ್ಳು ನಾವೇನಾದ್ರೂ ಒಂದು ಮಾಡ್ತೀವಿ, ಹೊರಗಡೆ ಬಂದು ಒಂದು ಹೆಜ್ಜೆ ಇಡ್ತೀವಿ ಅಂದಾಗ 10 ಜನಕ್ಕೆ ನಾವು ಪ್ರೇರಣೆ ಆಗಬೇಕು. ಹಾಗಾಗಿ ಅಂತ ಕೆಲಸಗಳಲ್ಲಿ ನಿರಂತರವಾಗಿ ತೊಡಗಿಸ್ಕೋಬೇಕು ಅನ್ನೋದೇ ನನ್ನ ಒಂದು ಆಸೆ. ಹಾಗಾಗಿ ಆ ಕೆಲಸವನ್ನ ಮುಂದುವರಿಸ್ತಾ ಹೋಗ್ತೀನಿ. ಅಂಡ್ ಯಾ ಆ, ಗಿಲ್ಲಿ ಅವರಾಗಿರ್ಬೋದು, ಜಾನ್ವಿ ಅವರಾಗಿರ್ಬೋದು, ಯಾರ ಸಿಕ್ಕಿದಾರ ರೀಸೆಂಟ್ ಆಗಿ? ಮತ್ತೆ ಅವ್ರ ಮನೆಗೆ ಏನಾದ್ರು ಹೋಗುವಂತ ಪ್ಲಾನ್ಸ್ ಇದೆಯಾ ಅಂತ? ಇಲ್ಲ, ಯಾರನ್ನು ನಾನು ಭೇಟಿ ಮಾಡಿಲ್ಲ. ಯಾಕೆಂದ್ರೆ ಎಲ್ಲರೂ ಅವ್ರವ್ರದೇ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ನಾನು ಜಾನ್ವಿ ಅವರು, ಯಾಕೆಂದ್ರೆ ನಮ್ಮ ಸ್ನೇಹ ಹಾಗಿತ್ತು. ಬಿಗ್ ಬಾಸ್ ಮನೆ ಒಳಗಡೆನೂ ಹಾಗೆ ಇತ್ತು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೂ ಆ ಸ್ನೇಹ ಹಾಗೆ ಇತ್ತು. ಅದು ಎಲ್ಲೂ ಹಾಳಾಗ್ಲಿಲ್ಲ. ನನಗೆ ಸಂಪೂರ್ಣವಾಗಿ ನಾನು ಬಿಗ್ ಬಾಸ್ ಮನೇಲಿ ಯಾರ ಜೊತೆಲಾದ್ರೂ ಪ್ರಯಾಣವನ್ನ ಬೆಳೆಸ್ತೀನಿ ಅಂತ ಆದಾಗ ಅದು ಬಹುಶಃ ಜಾನ್ವಿ ಅಂತ ಅನ್ಸುತ್ತೆ. ಕೆಲವರು ಇದ್ದಾರೆ, ಹೌದು, ಜಾನ್ವಿಯನ್ನು ಹೊರತುಪಡಿಸಿ ಕೆಲವರು ಇದ್ದಾರೆ. ಇವತ್ತು ಬೆಳಗ್ಗೆ ನಾನು ಜಾನ್ವಿ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ವಿ. ಹೀಗೆ ಬಟ್ ಅಲ್ಲಲ್ಲೇ ಸಿಗ್ತಾ ಇರ್ತೀವಿ. ಬಿಟ್ರೆ ಯಾರು ನನಗಿನ್ನೂ ಬಿಗ್ ಬಾಸ್ ಸ್ಪರ್ಧಿಗಳಾಗ್ಲಿ ಯಾರು ನಾವು ಮುಖಾಮುಖಿ ಭೇಟಿ ಆಗಿಲ್ಲ. ಫೈನಲಿ ನಿಮ್ಮ ಅಭಿಮಾನಿಗಳಿಗೆ, ಕರ್ನಾಟಕ ಜನತೆಗೆ ಏನ್ ಹೇಳ್ತೀರಾ ಅಂತ? ಏನು ಹೇಳಲ್ಲ, ಇಷ್ಟು ದಿನ ನನಗೆ ಪ್ರೀತಿ ಕೊಟ್ಟಿದ್ದೀರಾ. ಈ ಹಿಂದೆ ನನ್ನನ್ನ ಬರೀ ಒಬ್ಬ ಕಲಾವಿದೆಯಾಗಿ ನನ್ನ ಪಾತ್ರಗಳನ್ನ ನೋಡಿ ಮಾತ್ರ ಮೆಚ್ಕೊಂಡಿದ್ರಿ. ಬಟ್ ಬಿಗ್ ಬಾಸ್ ಮನೇಲಿ ಅವ್ರ ಮನೆ ಮಗಳೇ ಆಗ್ಬಿಟ್ಟಿದ್ದೆ ನಾನು. ಈಗ ಅವ್ರಿಗೆ ನಮ್ಮೊಂದೊಂದು ಉಗುರು, ನಮ್ಮ ಬೆರಳು, ಎಲ್ಲದರ ಒಂದು ಪರಿಚಯ ತುಂಬಾ ಚೆನ್ನಾಗಿದೆ. ನಾವೇನಾದ್ರೂ ಮಾಸ್ಕ್ ಹಾಕೊಂಡು ಹೋದ್ರು ಕೂಡ ಬಂದ್ ಮಾತಾಡಿಸ್ತಾರೆ, ನಮ್ ಧ್ವನಿಯಿಂದ ಕಂಡಿಡಿತಾರೆ, ನಮ್ಮನ್ನ ನೋಡಿ ಕಂಡಿಡಿತಾರೆ. ನಾವು ಹಾಕುವಂತ ವಾಲೆ ಇದು ಅಂದ್ರೆ ಬಿಗ್ ಬಾಸ್ ನಷ್ಟು ಚೆನ್ನಾಗಿ ನೋಡಿದ್ದಾರೆ. ಹಾಗಾಗಿ ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೆ ನಾನು ಯಾವಾಗ್ಲೂ ಆಭಾರಿ. ಈ ಪ್ರೀತಿಗೋಸ್ಕರ ನಾನು 20 ವರ್ಷದಿಂದನೂ ನನ್ನ ಪ್ರಯಾಣ ನಾನು ಬೆಳೆಸಿದ್ದು. ಇನ್ನೂ ಜನಕ್ಕೆ ಹತ್ರ ಆಗಿದ್ದೀನಿ. ಆ ಗೌರವ, ಆ ಪ್ರೀತಿ ನಿರಂತರವಾಗಿ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ತಾಯಿಗೆ ಮತ್ತೆ ಮಗನಿಗೆ ಸಂಪೂರ್ಣ ಸಮಯ ಕೊಡ್ತಿದ್ದೀರಾ, ಆಗುತ್ತಾ ಇದೆಯಾ ಅಂತ ಈಗಾದ್ರೂ? ಯಾಕಂದ್ರೆ 4 ದಿನಗಳ ಕಾಲ ಮಿಸ್ ಮಾಡ್ಕೊಂಡಿದ್ರಲ್ಲ. ಹೌದು, ಇಲ್ಲ, ನನಗೆ ಕುಟುಂಬನೇ ಎಲ್ಲ ಆಕ್ಚುಲಿ. ಯಾಕಂತಂದ್ರೆ ನಾವು ಏನೇ ಮಾಡಿರ್ಬೋದು, ಇಡೀ ಜಗತ್ತು ನಮ್ಮ ವಿರುದ್ಧ ತಿರುಗಿ ಬಿದ್ರು ಕೂಡ ನಮ್ ಜೊತೆಗೆ ನಿಲ್ಲುವಂಥದ್ದು ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬ, ನನ್ನ ಮಗನೇ. ಅವ್ರಿಗೆ ನಾನು ಸಮಯ ಕೊಡದೇ ಇದ್ರೆ ಹೇಗೆ? ಯಾಕೆಂದ್ರೆ ಇವತ್ತು ನಮ್ಮ ತಂದೆ ನನ್ನ ಜೊತೆಗಿಲ್ಲ. ಅವ್ರು ನಾನು ತುಂಬಾ ಮಿಸ್ ಮಾಡ್ಕೋತೀನಿ, ಪ್ರತಿಯೊಂದು ಹಂತದಲ್ಲೂ ಮಿಸ್ ಮಾಡ್ಕೋತೀನಿ. ನನ್ನ ತಾಯಿ ನನ್ನ ಜೊತೆಗಿದ್ದಾರೆ, ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಒಂದು ಆಸೆ. ಅಂಡ್ ನನ್ನ ಮಗ, ನಿಮಗೆ ಗೊತ್ತಿದೆ, ಮಗ ಇದ್ದಾನೆ, ಅವನನ್ನ ಒಂದು ಆದರ್ಶವಾಗಿ ಬೆಳೆಸ್ಬೇಕು ಅನ್ನೋದೇ ನನಗಿರುವಂತ ಒಂದು ದೊಡ್ಡ ಆಸೆ. ಸೊ ಖಂಡಿತ ಸಮಯ ಕೊಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಒಂದಷ್ಟು ಸಮಯವನ್ನ ನಮಗೂ ಕೂಡ ಕೊಟ್ಟಿದ್ದಕ್ಕೆ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಅಂಡ್ ನಾನು ವಿಶೇಷವಾಗಿ ಬಾಸ್ ಚಾನೆಲ್ಗೆ ಧನ್ಯವಾದಗಳನ್ನ ಹೇಳ್ಬೇಕು. ಯಾಕೆ ಅಂತಂದ್ರೆ ನೀವು ನನ್ನ ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೂ ಅಷ್ಟೇ, ನಾನು ಹೊರಗಡೆ ಬಂದು ಒಂದಷ್ಟು ವಿಡಿಯೋಸ್ ನ ನೋಡ್ತಾ ಇದ್ದೆ, ತುಂಬಾ ನನಗೆ ಬೆಂಬಲವಾಗಿ ನಿಂತಿದ್ರಿ. ಸೊ ಎಷ್ಟೇ ಏನೇ ಟ್ರೋಲ್ಸ್ ಆದ್ರೂ, ಎಷ್ಟು ಏನೇ ಆದ್ರೂ ಕೂಡ, ಇವನ್ ನಾನು ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೂ ಕೂಡ ನನಗೆ ಗೊತ್ತಿಲ್ಲ ಯಾಕೆ ಬಾಸ್ ಟಿವಿಗೂ ನನಗೂ ಅಷ್ಟೊಂದು ಹತ್ರ ಅಂತ. ಪ್ರತಿಯೊಂದು ಸಂದರ್ಭದಲ್ಲೂ ನಾನು ಮಾಡುವಂತ ಕೆಲಸಗಳನ್ನ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಬೆಂತಟ್ಟುವಂತ ಕೆಲಸವನ್ನ ನೀವು ನಿರಂತರವಾಗಿ ಮಾಡಿದೀರಾ. ವಿಶೇಷವಾಗಿ ನಿಮಗೂ, ಬಿಗ್ ಬಾಸ್ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಿಮ್ಮೆಲ್ಲರ ಪ್ರೀತಿಯ ಅಶ್ವಿನಿ ಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.